ತಪ್ಪು ಯಾರ್ದಿರುತ್ತೆ, ಒಪ್ಪು ಯಾರ್ದಿರುತ್ತೆ, ಅದೆಲ್ಲದನ್ನು ನೋಡ್ದೇ ಈ ಅಧಿಕಾರಿಗಳನ್ನು ಬಲಿ ಕೊಡುವಂಥ ಒಂದು ಪರಂಪರೆ ಬಂದುಬಿಟ್ರೆ ಗತಿ ಏನಾಗುತ್ತೆ ಅಂತ ನೋಡಿ. ಬೆಂಗಳೂರಲ್ಲಿ ಕಾಲು ತುಳಿತಾ ಆಯ್ತಲ್ಲ, ಕಾಲು ತುಳಿತಾ ಆದಮೇಲಿನ ಘಟನೆ ನೋಡಿ. ಇದ್ದಕ್ಕಿದ್ದಂಗೆ 5 ಜನರನ್ನು ಸಸ್ಪೆಂಡ್ ಮಾಡಿಬಿಟ್ರಪ್ಪ, ಇನ್ಕ್ಲೂಡಿಂಗ್ ದಯಾನಂದ್. ಈಗ ಬಳ್ಳಾರಿನಲ್ಲೂ ಕೂಡ ಬಳ್ಳಾರಿನಲ್ಲಿ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿದಾರಲ್ಲ, ಬಂದು ದೇವರೇ ಅಂತ 1 ಗಂಟೆ ಆಗಿತ್ತು, ಅವ್ರನ್ನ ಅಮಾನತು ಮಾಡಿದ್ರು. ವರ್ತಿಕಾ ಕಟಿಯಾರ್ ಅವ್ರನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ರು. ಏನಿದೆ ಅರ್ಥ? ನಾವೇನೋ ಫುಲ್ ನಾವು ಆ್ಯಕ್ಟಿವ್ ಇದ್ದೀವಿ, ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಸರ್ಕಾರ ಮಾಡುತ್ತಾ? ನೋಡಿ, ಈ ರೀತಿ ಮಾಡಿಬಿಟ್ರೆ ಈ ಅಧಿಕಾರಿಗಳ ಮನಸ್ಥಿತಿ ಎಲ್ಲಿಗೆ ಬರುತ್ತೆ ಯೋಚನೆ ಮಾಡಿ. ನೀವು ಒಂದು ಸರಿ ಅವರ ಕಾನ್ಫಿಡೆನ್ಸ್ ಕಳೆದು ಬಿಟ್ರೆ ಬಹಳ ಕಷ್ಟ. ಹೀಗಾಗಿನೇ IGP ವರ್ತಿಕಾ ಕಟಿಯಾರ್ ಕಣ್ಣೀರು ಹಾಕಿದ್ರಂತೆ. ಜಮೀರ್ ಅಹಮದ್ ಅವ್ರ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಆಕೆ ಬೇಸರ ಮಾಡಿಕೊಂಡ್ರು. ಸಹಜವಾಗಿಯೇ ದಕ್ಷ ಅಧಿಕಾರಿ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಹೆಸರು ತಗೋಬೇಕು ಅನ್ನುವಂಥ ಒಂದು ಮನೋಭಾವನೆ ಇದೆ ಅವರಿಗೆ. ನನ್ನ ತಪ್ಪೇನಿದೆ ಹೇಳಿ ಅಂತ ಕೇಳಿದ್ರು. ಹಗಲು ರಾತ್ರಿ ಕೆಲಸ ಮಾಡಿದ್ದೀವಪ್ಪ, ನಾವು ಸ್ಥಿತಿಗತಿಗಳನ್ನು ಕಂಟ್ರೋಲಿಗೆ ತಗೊಂಡಿದ್ದೀವಿ, ಒಂದು ವ್ಯವಸ್ಥೆ ಮಾಡಿದ್ದೀವಿ, ನಮ್ಮನ್ನು ಈ ರೀತಿ ನೀವು ಎತ್ತಂಗಡಿ ಮಾಡ್ತಿರಲ್ಲ, ನಮ್ಮ ತಪ್ಪೇನಿದೆ ಹೇಳಿ ಅಂತ ಕೇಳಿದ್ದಾರೆ. ಎಸ್, ಕರೆಕ್ಟ್ ಅವ್ರು ಕೇಳಿರೋದು ಅದನ್ನೇ ಹೇಳೋದು. ನೀವು ಏನು ಎತ್ತ ಅಂತ ನೋಡಬೇಕು. ಆಮೇಲೆ ಹಾಕುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ ಹಾಕ್ಬಿಡ್ಬೇಕು. ಆಮೇಲೆ ಅಲ್ಲಿ ಆಗಿದ್ದಕ್ಕೆಲ್ಲ ಇವರೇ ಕಾರಣ ಅಂತ ಅದರ ಜವಾಬ್ದಾರಿನ ಇವ್ರ ಮೇಲೆ ಹೊರಿಸುವಂಥ ಕೆಲಸಗಳಾಗಬಾರ್ದು. ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ ನಾವು. ಇಷ್ಟಾದರೂ ಕೂಡ ನಮಗೆ ಸಿಕ್ಕಂಥ ಭಾಗ್ಯ ಏನು? ವರ್ಗಾವಣೆ ಭಾಗ್ಯ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಧೈರ್ಯ ತುಂಬಿದ್ರಂತೆ. ಇಲ್ಲ, ಯೋಚನೆ ಮಾಡಬೇಡಿ, ಒಳ್ಳೆ ದಿನಗಳು ಬರ್ತವೆ ಅಂಥೇಳಿ ಅವ್ರು ಸಮಾಧಾನ ಮಾಡಿದ್ರಂತೆ. ನೋಡಿ, ಇದು ನಾನು ಹೇಳ್ತೀನಿ ಅದನ್ನೇ, ಈ ದಕ್ಷ ಅಧಿಕಾರಿಗಳ ಮನಸ್ಥಿತಿಯನ್ನು ಕುಗ್ಗಿಸಿಬಿಟ್ರೆ ನಾಳಿನ ಅದರ ಪರಿಣಾಮ ಇದೆಯಲ್ಲ, ಘೋರ. ಅದು ಒಂದೆರಡು ಜನ ಬಾಲ ಮುದ್ರಕೊಂಡಿರ್ತಾರೆ ಕ್ರಿಮಿನಲ್ಗಳು. ಯಾಕೆ ಗೊತ್ತಾ? ಅಧಿಕಾರಿಗಳ ಎದುರುಗಡೆ ಬಾಲ ಬಿಚ್ಚಕ್ಕಾಗಲ್ಲ ಅಂತ ಬೆಂಡೆತ್ತ ಬಿಡ್ತಾರೆ ಕೆಲವರು ಅಧಿಕಾರಿಗಳು. ಈ ರಾಜಕೀಯ ಒತ್ತಡ, ಈ ಟ್ರಾನ್ಸ್ಫರು, ಈ ಸುಡುಗಾಡು, ಇದೆಲ್ಲದರ ನಡುವೆನೂ ಕೂಡ ಅವರು ಕರ್ತವ್ಯ ನಿರ್ವಹಿಸುವಂಥ ರೀತಿ ಇದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ಅಂಥದ್ರಲ್ಲಿ ಯಾರ್ಯಾರು ಒಂದಿಷ್ಟು ಲಿಸ್ಟ್ ಮಾಡ್ಕೊಂಬಿಡೋದು, ತೆಗೆದು ಬಿಸಾಕ್ಬಿಡೋದು ಅತ್ಲಾಗೆ. ಹಿಂಗೆ ಮಾಡಿಬಿಟ್ರೆ ಕಥೆ ಏನು? ಆಮೇಲೆ ಕೆಟ್ಟಿರುವಂಥ ಪೂರ್ತಿ ಕುಲಗೆಟ್ಟು ಹೋಗಿರುವಂಥ ವ್ಯವಸ್ಥೆನ ಒಬ್ಬ ಅಧಿಕಾರಿ ಬಂದು ಎಲ್ಲವನ್ನೂ ಸರಿ ಮಾಡಿಬಿಡ್ತಾರೆ ರಾತ್ರಿ ಅಂತ ಅಂದ್ಕೊಳ್ಳುವಂಥ ತಪ್ಪು. ಅಟ್ಲೀಸ್ಟ್ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ರೀತಿ ಅಧಿಕಾರಿಗಳನ್ನು ಇದಕ್ಕಿದ್ದಂಗೆ ಎತ್ತಂಗಡಿ ಮಾಡಿ ಅವರ ಕಾನ್ಫಿಡೆನ್ಸನ್ನು ಕುಗ್ಗಿಸ್ಬಿಟ್ರೆ ನಾಳೆ ಭಾಳ ಕಷ್ಟ ಆಗುತ್ತೆ. ಅವರೂ ಕೂಡ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡೋಕ್ಕೆ ಅಂಜುತ್ತಾರೆ, ಅಳಕ್ತಾರೆ. ಇನ್ನು ರಾಜಕೀಯದ್ದು HDK ಮತ್ತು DK ಅವರ ನಡುವಿನ ಕದನ. ನನಗೆ ನಿಮಗಿಂತ ಎಕ್ಸ್ಪೀರಿಯನ್ಸ್ ಇದೆ, ನಾನು ಮುಖ್ಯಮಂತ್ರಿ ಆಗದಂಗಿರಬಹುದು, ಆದರೆ ನನಗೆ ನಿಮಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅನ್ನುವಂಥ ಮಾತನ್ನು DK ಹೇಳಿದ್ರಲ್ಲ, ಅದಕ್ಕೆ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. DCM ಹುದ್ದೆಗೆ ಎಕ್ಸ್ಟ್ರಾ ಕೊಂಬಿರುತ್ತಾ ಅಂತ ಕೇಳಿದ್ದಾರೆ. DCM DK ಶಿವಕುಮಾರ್ ಅವರೇ, ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕಿಡಿ. ನನ್ನ ಮತ್ತು ನಿಮ್ಮ ಆಡಳಿತಾನುಭವದ ಬಗ್ಗೆ ಮಾತನಾಡೋಣ. ನಾನು 2 ಸಣ್ಣ ಅವಧಿಗೆ ಮುಖ್ಯಮಂತ್ರಿ, ಅಲ್ಪ ಅವಧಿಗೆ ಪ್ರತಿಪಕ್ಷ ನಾಯಕ, ಈಗ ಕೇಂದ್ರ ಮಂತ್ರಿ. ನೀವು ಸುದೀರ್ಘ ಅವಧಿಗೆ ಶಾಸಕ, ಅನೇಕ ಬಾರಿ ಮಂತ್ರಿ, ಈಗ ಉಪಮುಖ್ಯಮಂತ್ರಿ. ನಮ್ಮಿಬ್ಬರ ಆಡಳಿತಾನುಭವದ ಬಗ್ಗೆ ನೀವು ಹೇಳೋದಲ್ಲ, ಜನರನ್ನೇ ಕೇಳಬೇಕು. ಕೊಳ್ಳೆ, ಸುಲಿಗೆ, ಬೇಲಿ, ಚದರಡಿ, ಕಮಿಷನ್, ಫಿಕ್ಸಿಂಗ್, ಒದ್ದು ಕಿತ್ಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ. DKಶಿ ಅವರೇ, ಏನೋ ಜನರ ಆಶೀರ್ವಾದ ಮತ್ತು ದೇವರ ದಯೆಯಿಂದ ಸಿಕ್ಕಿದ ಅವಕಾಶದಲ್ಲಿ ಜನರಿಗೆ ಕೈಲಾದ ಸಹಾಯ ಮಾಡುವ ಹುಲು ರಾಜಕಾರಣಿ ನಾನಷ್ಟೇ. ನಿಮಗೆ ಸಿದ್ಧಿಸಿರುವ ಅಂತಹ ಭಾರಿ ಅನುಭವ ನನಗಿಲ್ಲ, ವಿನಮ್ರವಾಗಿ ಒಪ್ಕೊಳ್ಳುವೆ. ನಿಮಗೆ ಭೂ ಕಬ್ಜಾ, ಒತ್ತುವರಿ, ಕರತಲಾ ಮಲಕ, ಅದೇ ರೀತಿ ಮತ್ತೊಬ್ಬ ಸಚಿವರ ಖಾತೆಯನ್ನ ಒತ್ತುವರಿ ಮಾಡೋದ್ರಲ್ಲಿಯೂ ನೀವು ನಿಸ್ಸೀಮರು. ಅದನ್ನಷ್ಟೇ ನಾನು ಹೇಳಿದ್ದು. ತಾವು DCM ಆಗಿರಬಹುದು, ಆದರೆ ಮಂತ್ರಿ ಪದವಿಗೆ ಇರುವಷ್ಟೇ ಶಿಷ್ಟಾಚಾರ, ಅಧಿಕಾರ ವ್ಯಾಪ್ತಿ ಆ ಹುದ್ದೆಗಿದೆ ಅನ್ನೋದು ಗೊತ್ತಿಲ್ವೇ? ಅದಕ್ಕೇನು ಎಕ್ಸ್ಟ್ರಾ ಕೊಂಬು ಕೋಡು ಇರಲ್ಲ. ಇರ್ಲಿ ಎಂದು ತಾವು ಸಿಕ್ಕಿಸ್ಕೊಳ್ಬಹುದಕ್ಕೂ ಬರಲ್ಲ, ಇರ್ಲಿ ಎಂದು ತಾವು ಸಿಕ್ಕಿಸ್ಕೊಳ್ಳೋದಕ್ಕೂ ಬರಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಈ ಸಣ್ಣ ವಿಷಯವೂ ತಟ್ಟಲಿಲ್ಲವೇ ಮಿಸ್ಟರ್ DKಶಿ ಅವರೇ?
ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಗೃಹ ಸಚಿವರೇ ನಡೆಸಬೇಕಿತ್ತು. ಅದು ಅವರ ಅಧಿಕಾರ ವ್ಯಾಪ್ತಿ. ಅವರು ಬಿಟ್ರೆ ಮುಖ್ಯಮಂತ್ರಿಗಳು ಅಂತ ಸಭೆ ನಡೆಸಬಹುದು. ನೀವು ಸಭೆ ನಡೆಸಿದ್ದು ಶಿಷ್ಟಾಚಾರ, ಅಧಿಕಾರದ ಸ್ಪಷ್ಟ ಉಲ್ಲಂಘನೆ. ಇದನ್ನ ಆಡಳಿತಾನುಭವ, ಸೀನಿಯಾರಿಟಿ ಎಂದು ಬೆಂತಟ್ಕೊಳ್ತೀರಾ? ಹೋಗ್ಲಿ, ನೀವು ಮೀಟಿಂಗ್ ಮಾಡಿ ಎಂದು ಗೃಹ ಸಚಿವರು, ಸಿಎಂ ಅವರು ಹೇಳಿದ್ರಾ? ಇಲ್ವಲ್ಲ. ಅದಕ್ಕೆ ನಾನು ಹೇಳಿದ್ದು, ಅವರೇನ್ ಹೆಬ್ಬೆಟ್ ಗೃಹ ಮಂತ್ರಿಗಳ ಅಥವಾ ರಬ್ಬರ್ ಸ್ಟ್ಯಾಂಪ್ ಗೃಹ ಮಂತ್ರಿಗಳ ಅಂತ. ಒಬ್ಬ ಹಿರಿಯ ಮಂತ್ರಿಯ ಖಾತೆಯನ್ನ ನೀವು ಹೀಗೆ ಅಕ್ರಮವಾಗಿ ಒತ್ತುವರಿ ಮಾಡೋದಕ್ಕೆ ಸಂವಿಧಾನದಲ್ಲಿ ವಿಶೇಷ ತಿದ್ದುಪಡಿ ಏನನ್ನಾದ್ರೂ ಮಾಡಿಸಿದೀರಾ? ನಿಮ್ಮದು ಭಾರೀ ಅನುಭವ, ಸಿಕ್ಕಾಪಟ್ಟೆ ಸೀನಿಯಾರಿಟಿ. ಇಂಥ ಸಣ್ಣ ವಿಷಯ ನಿಮಗೆ ಯಾಕೆ ತಿಳಿಲಿಲ್ಲ ಮಿಸ್ಟರ್ DKC ಅವರೇ? ಸೊ ಇದು ನೋಡಿ, DCM ಹುದ್ದೆ ಇದ್ದಂಥ ಸಂದರ್ಭದಲ್ಲಿ ಏನು ಎತ್ತ, ಅದಕ್ಕೇನು ಕೊಂಬು ಕೋಡು ಇದೆಯಾ? ಜೊತೆಗೇನು ಅಂದರೆ ಮತ್ತೊಬ್ಬರ ಖಾತೆಯನ್ನೇ ಒತ್ತುವರಿ ಮಾಡೋದ್ರಲ್ಲಿ ಸಿಂಬರು ಅಂತಾರೆ. ಇದೆಲ್ಲ ಆದಮೇಲೆ ಅವರು ಶಾಸಕರಿದ್ದಾರೆ, ಚರ್ಚೆ ಮಾಡಲಿಕ್ಕೆ ಬರ್ಲಿಕ್ಕೆ ಹೇಳಿ ಅಂದಿದ್ದಾರೆ DK. HDK ಏನು ಹೇಳಿದ್ರು ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ DK ಶಿವಕುಮಾರ್. ಅಸೆಂಬ್ಲಿ ಕರಿತೀವಿ, ಅವ್ರು ಶಾಸಕರಿದಾರಲ್ಲ ಬರಲಿ ಮಾತಾಡಲಿ ಅಂದಿದ್ದಾರೆ DK. ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ, DCMಗೇನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ. ಅವ್ರ MLAಗಳು ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲಾರು ಅದನ್ನ ಚರ್ಚೆ ಮಾಡಕ್ ಕೇಳಕ್ಕೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇಲ್ಲ ಬಳ್ಳಾರಿಯಲ್ಲಿ ಮೀಟಿಂಗ್ ಮಾಡಿದ ನಿಜ, ಆದರೆ ಅಧಿಕಾರಿಗಳಿಗೇನು ಯಾವ ಸೂಚನೆಯನ್ನು ಕೊಟ್ಟಿಲ್ಲ DK ಅಂದಿದ್ದಾರೆ ಪರಮೇಶ್ವರ್. ಅವ್ರು ಯಾವುದೇ ರೀತಿ ಹಸ್ತಕ್ಷೇಪನೂ ಮಾಡಿಲ್ಲ. ತೀರ್ಮಾನಗಳನ್ನು ನಾನು ಮತ್ತು CM ತಗೋತಾ ಇದ್ದೀವಿ, DK ಅವರ ಹಸ್ತಕ್ಷೇಪ ಇದರಲ್ಲೇನು ಇಲ್ಲ ಅಂದಿದ್ದಾರೆ ಪರಮೇಶ್ವರ್. ಪ್ರಕಾರ ಅವರು ಜವಾಬ್ದಾರಿಯುತವಾದಂಥ ಸಚಿವರು, ಉಪಮುಖ್ಯಮಂತ್ರಿಗಳು. ನಿಜ, ಅವರು ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವರೊಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರು ಅಷ್ಟೇ ಬಿಟ್ಟರೆ ಅವರಿಗೆ ಯಾವುದು ಎಕ್ಸ್ಟ್ರಾ ಅಧಿಕಾರ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಕಾನೂನಾತ್ಮಕ ಅಥವಾ ಸಂವಿಧಾನಾತ್ಮಕವಾಗಿ ಅದು ಸರಿ ಇರ್ಬೋದು. ಆದರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿರೋದನ್ನು ತಪ್ಪು ಅಂತ ಹೇಳೋದು ಸರಿಯಿಲ್ಲ. ಯಾಕೆಂದರೆ ಅವರು ಒಬ್ಬ ಸಚಿವರಾಗಿ ಅಂತಲೇ ಇಟ್ಕೊಳ್ಳಿ, ಕ್ಯಾಬಿನೆಟ್ ಸಚಿವರಾಗಿ ಅಂತ ಇಟ್ಕೊಳ್ಳಿ, ಅದು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅಂತ ಹೇಳಿ ಅವರನ್ನು ಪ್ರಮಾಣ ವಚನ ಕೊಟ್ಟಿರ್ತಕ್ಕಂಥದ್ದು. ಆ ಜವಾಬ್ದಾರಿಯಿಂದ ಅವರು ಹೋಗಿದ್ದಾರೆ. ಅದರಲ್ಲಿ ಈಗ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವರು ಹೋದರು. ನಾನು ಅಲ್ಲಿ ಆಗ್ತಕ್ಕಂಥ ಘಟನೆ ವಿವರಗಳನ್ನು ತಗೊಂಡು ನಮ್ಮ ಇಲಾಖೆಯಲ್ಲಿ ಇವಾಗ ನಾವೇನಾಗುತ್ತೆ, ನಾವು ಸಂಬಂಧಪಟ್ಟ ಸಚಿವರು, ನಾನು ಹೋದ ಮೇಲೆ ಅಲ್ಲಿ ಏನೇನೋ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಒಂದು ವೇಳೆ ನಾನು ಇಮಿಡಿಯೇಟಾಗಿ ಅಲ್ಲಿ ಹೋಗಿದ್ರೆ ಮಂತ್ರಿಗಳು ಬಂದರು, ಏನೇನೋ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ, ಅವ್ರ ಪರವಾಗಿ ಕೊಟ್ಟಿದ್ದಾರೆ, ಇವ್ರ ಪರವಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಕಮೆಂಟ್ಸ್ಗಳು ಬರುತ್ತೆ. ನಾವು ಹೋಗುವಾಗ ಕೂಡ ಒಂದಿಷ್ಟು ಯೋಚನೆ ಮಾಡಿ ಅಲ್ಲಿ ಇನ್ವೆಸ್ಟಿಗೇಷನ್ನು ಯಾವುದೂ ಕೂಡ ಅದನ್ನು ತೊಂದರೆ ಆಗದಾಗೆ, ಯಾರಿಗೂ ನಾವು ಇಂಟರ್ಫಿಯರ್ ಆಗದಂಗೆ ತನಿಖೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ತಡೆದು ಹೋಗ್ತೇವೆ. ಯಾವಾಗಲೂ ಕೂಡ ಘಟನೆ ಆದಾಗ ಇಮಿಡಿಯೇಟಾಗಿ ಹೋಗೋದಿಲ್ಲ, ಅನ್ಲೆಸ್ ಇಟ್ ಈಸ್ ರಿಯಲಿ ಅನ್ ಎಮರ್ಜೆನ್ಸಿ. ಅಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಹೋಗಲಿಲ್ಲ. ಉಪಮುಖ್ಯಮಂತ್ರಿಯಾಗಿ, ಒಬ್ಬ ಸಚಿವನಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಅವರು ಹೋಗಿದ್ದಾರೆ. ಹೋಗಿ ಅವರು ಅಲ್ಲಿ ಸತ್ತವನ ವ್ಯಕ್ತಿಯ ಕುಟುಂಬದ ಸದಸ್ಯರನ್ನೆಲ್ಲ ಭೇಟಿ ಮಾಡಿ ಸಾಂತ್ವನ ಹೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಾರೆ ಅವರು. ಅದು ತಪ್ಪು ಅಂತ ಕುಮಾರಸ್ವಾಮಿ ಅವರು ಹೇಳೋದಾದರೆ ನಾವೇನು ಹೇಳಬೇಕು ಅವರಿಗೆ? ಹಿಂದೆ ಹಿಂದೆ ಇದೇ HD ಕುಮಾರಸ್ವಾಮಿ ಯಾವ್ಯಾವ ಮಂತ್ರಿಗಳ ಖಾತೆನಲ್ಲಿ ಕೈ ಆಡಿಸಿದ್ರು ಅದನ್ನು ಹೇಳಬೇಕಾ, ಪಟ್ಟಿ ಕೊಡಬೇಕಾ ಅಂತ ಕೇಳಿದ್ದಾರೆ. ಹೌದು, DK ಶಿವಕುಮಾರ್ ಹೋಗಿದ್ರು, ಬಳ್ಳಾರಿನಲ್ಲಿ ಸಭೆ ಮಾಡಿದ್ರು, ತಪ್ಪೇನಿದೆ? ಪರಿಸ್ಥಿತಿ ತಿಳಿಗೊಳಿಸ್ಲಿಕ್ಕೋಸ್ಕರ ಕೆಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲೇನು ತಪ್ಪಿಲ್ಲ ಅಂತಾರೆ ರಾಜಣ್ಣ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಮಂತ್ರಿಗಳ ಖಾತೆನಲ್ಲಿ ಎಷ್ಟು ಮಟ್ಟಿಗೆ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಲಿಸ್ಟೇ ಕೊಡ್ತೀವಿ ನಾವು. ಅದರಿಂದ ಒಬ್ಬ ಹಿರಿಯ ಸಚಿವರಾಗಿ ಜನರ ಹಿತದೃಷ್ಟಿಯಿಂದ ಯಾವ್ದಾದ್ರು ಉತ್ತಮ ಸಲಹೆಗಳನ್ನು ಕೊಡಲಿಕ್ಕೆ ಎಲ್ರಿಗೂ ಕೂಡ ಸಾಮಾನ್ಯ ಜನರಿಂದ ಹಿಡಿದು ಮಂತ್ರಿವರೆಗೂ ಇರ್ತಾರೆ. ಅವರು ಕೂಡ ಅಲ್ಲಿ ಏನು ಬಳ್ಳಾರಿ ಪರಿಸ್ಥಿತಿ ತಿಳಿಯ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಏನು ಬುದ್ಧಿ ಬರ್ತದೆ ಅವ್ರ ಹತ್ರ ಇರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅವರು ಕೂಡ ಕೆಲವು ಸಲಹೆಗಳನ್ನು ನೀಡಿರ್ತಾರೆ. ಅದೇನು ಆದೇಶಗಳಾಗೋದಿಲ್ಲ. ಇನ್ನು ಸಭೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರೆ ಸತೀಶ್ ಜಾರಕಿಹೊಳಿ.
ಯಾರು ಹೋದರೂ ಕೂಡ ಮೀಟಿಂಗ್ ಮಾಡಬೇಕು, ಮಾಡಿದ್ದಾರೆ. ಯಾವ ಇಲಾಖೆ ಆದರೂ ಕೂಡ ಘಟನೆ ಆದಂಥ ಸಂದರ್ಭದಲ್ಲಿ ಮಂತ್ರಿಗಳು ಮಾತಾಡ್ತಾರೆ. ಜಿಲ್ಲೆನಲ್ಲೂ ಕರೆಸಿ ಮಾತಾಡ್ತೀವಿ, ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳಿದ್ದಾರೆ ಸತೀಶ್. ಅಲ್ಲಿ ಹೋದಾಗ ಸ್ವಾಭಾವಿಕವಾಗಿ ಮತ್ತೆ ಮಾತಾಡಲೇಬೇಕಲ್ಲ ಮಂತ್ರಿಗಳು. ಇಲಾಖೆ ಬೇರೆ ಇದ್ರು, ಸಮಸ್ಯೆ ಆಗಿದ್ದು ಪೊಲೀಸು, ಸ್ವಾಭಾವಿಕ ಹೋದಾಗ ಅವ್ರ ಇನ್ಫಾರ್ಮೇಷನ್ ತೊಗೋಬೇಕಾಗ್ತದೆ, ಕೇಳಬೇಕಾಗ್ತದೆ ಅವ್ರನ್ನ. ಸೊ ಅದು ಹೇಳಿದ್ರೆ ತಪ್ಪೇನಿಲ್ಲ. ಅದು ಈಗ ಅಲ್ಲಿ ಹೋಮ್ ಮಿನಿಸ್ಟರ್ ಇಲ್ಲೇ ಹೋಗೇ ಇಲ್ಲ, ಹೋದವ್ರು ಯಾರೇ DCM ಅವರು. ಅನಿವಾರ್ಯ ಅವ್ರ ಜಾಗದಾಗ ಬೇರೆ ಯಾರು ಹೋಗಿದ್ರು ಕೂಡ ಪೊಲೀಸ್ SP ಜೊತೆ ಸಭೆ ಮಾಡಲೇಬೇಕು. ಅದನ್ನು ಮಾಡಿದ್ದಾರೆ ಅಷ್ಟೇ, ಅದರಲ್ಲಿ ಏನು ತಪ್ಪಂತ ಹೇಳಲಿಕ್ಕಾಗಲ್ಲ.